ಸ್ನೇಹಿತರೆ, ಲೋಕಸಮರ ಈಗಾಗಲೇ ಒಂದು ರೀತಿಯಲ್ಲೇ ಶುರುವಾಗಿದೆ. ಎಲ್ಲಾ ಪಕ್ಷಗಳು ಒಂದೊಂದಾಗಿ ತಯಾರು ಮಾಡಿಕೊಳ್ತಾ ಇದ್ದಾರೆ. ಹೀಗಿರುವಾಗಲೇ ಮೋದಿಯವರು ಒಂದು ಎಡವಟ್ಟು ಮಾಡಿಕೊಂಡಿದ್ದಾರಾ ಎನ್ನುವ ಪ್ರಶ್ನೆ ಎಲ್ಲೆಲ್ಲೂ ಮೂಡಿದೆ. ಅದೇನು ಅಂದ್ರೆ ಅದುವೇ ಸಾಕ್ಷಿ ಮಲ್ಲಿಕ್ ವಿಚಾರ. ಇದೇ ವಿಚಾರವು ಕರ್ನಾಟಕದ ಸೋಲಿಗೆ ಒಂದು ಕಾರಣವಾಗಿತ್ತು ಅನ್ನೋದನ್ನ ಮೋದಿಯವರು ಮರೆಯಬಾರದು. ಇದು ಲೋಕಸಭೆ ಚುನಾವಣೆಯಲ್ಲಿ ಮುನ್ನಡೆಗೆ ಬಂದಿದ್ದ ಬಿಜೆಪಿಗೆ ಇದು ದೊಡ್ಡ ಎಡವಟ್ಟು ಆಗುತ್ತಾ ಎನ್ನುವುದು ಮಾತುಗಳು ಕೇಳಿ ಬರ್ತಾನೆ ಇದೆ. ಹಾಗಾದ್ರೆ ಏನಿದು ವಿಚಾರ? ಲೋಕಸಭೆ ಯಾವೆಲ್ಲ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋ ಮುಂಚೆ ಘಟನೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸಾಕ್ಷಿ ಮಲ್ಲಿಕ್ ಈ ಹೆಸರು ಇಡೀ ದೇಶಕ್ಕೆ ಗೊತ್ತಿರೋ ಹೆಸರು. ಒಲಿಂಪಿಕ್ನ ಕುಸ್ತಿ ಕ್ರೀಡೆಯಲ್ಲಿ ಪದಕವನ್ನ ಜಯಿಸಿದ ಭಾರತದ ಮೊದಲ ಮಹಿಳೆ ಸಾಕ್ಷಿ ಮಲ್ಲಿಕ್. ಹರಿಯಾಣದ ಈ ಕುಸ್ತಿಪಟು 7 ವರ್ಷಗಳ ಹಿಂದೆಯೇ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋದಲ್ಲಿ ಜರುಗಿದ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ರು. ಇಡೀ ದೇಶವೇ ಸಂಭ್ರಮ ಪಟ್ಟಿತ್ತು, ಅವರನ್ನ ಹಾಡಿ ಹೊಗಳಿತ್ತು. ಇದೀಗ ಅಂತಹ ಸಾಕ್ಷಿ ಮಲ್ಲಿಕ್ ಅವರು ಸುದ್ದಿಯಲ್ಲಿದ್ದಾರೆ. ಯಾಕಂದ್ರೆ ಈಕೆಯ ಅಳಲು ಇಂದು ಭಾರತದಾದ್ಯಂತ ಕೇಳಿಸ್ತಾ ಇದೆ. ಅಸಲಿಗೆ ಆಗಿದ್ದೇನು ಅಂತ ನೋಡೋದಾದ್ರೆ, ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿದ್ದ ಬಿಜೆಪಿಯ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇತ್ತು. ಇವರಿಗೆ ಕುಸ್ತಿಪಟುಗಳ ಬೆಂಬಲವಾಗಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲದೆ ಹಲವು ಹೋರಾಟದ ನಡುವೆಯೂ ಅಧ್ಯಕ್ಷ ಸ್ಥಾನದಿಂದ ಬ್ರಿಜ್ ಭೂಷಣ್ ಕೆಳಗಿಳಿಯುವಂತೆ ಮಾಡಿ ಪ್ರತಿಭಟನೆಯನ್ನ ಕೂಡ ವಾಪಸ್ಸನ್ನ ತೆಗೆದುಕೊಂಡಿದ್ರು. ಅಂತಹ ಕ್ಷಣ ಅದಾಗಿತ್ತು. ನಂತರ ಎಲ್ಲವೂ ತಣ್ಣಗಾಗಿತ್ತು. ಆದ್ರೀಗ ಪ್ರತಿಭಟನಾಕಾರರಿಗೆ ಸೆಡ್ಡು ಹೊಡೆದಿರುವ ಬ್ರಿಜ್ ಭೂಷಣ್ ತಮ್ಮ ಆಪ್ತ ಸಂಜಯ್ ಕುಮಾರ್ ಸಿಂಗ್ ಅವರನ್ನ WFI ಅಧ್ಯಕ್ಷರನ್ನಾಗಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಇದರಿಂದಾಗಿ ಹತಾಶೆಗೆ ಒಳಗಾಗಿ ಸಾಕ್ಷಿ ಅವರು ಕಣ್ಣೀರನ್ನ ಹರಿಸಿದ್ದಾರೆ. ಅಲ್ಲದೆ ಕ್ರೀಡೆಯ ಇತಿಹಾಸದಲ್ಲಿಯೇ ಯಾರು ಕಂಡು ಕೇಳರಿಯದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಬ್ರಿಜ್ ಭೂಷಣ್ ವಿರುದ್ಧ ನಡೆದ ಹೋರಾಟವನ್ನ ಪ್ರತಿ ಹಂತದಲ್ಲಿ ಹತ್ತಿಕ್ಕುವ ಪ್ರಯತ್ನವನ್ನ ನಡೆಸುತ್ತಿದ್ದುದನ್ನ ಇಡೀ ದೇಶ ಗಮನಿಸಿದೆ. ಕೊನೆಗೆ ಬ್ರಿಜ್ ಭೂಷಣ್ ವಿರುದ್ಧ 2 FIR ದಾಖಲೆಯಾದವು. ನಂತರ ಚುನಾವಣೆ ಘೋಷಣೆ ಮಾಡಲಾಯಿತು. ಆದರೂ ಚುನಾವಣೆಯನ್ನ ಹಲವು ಬಾರಿ ಮುಂದಕ್ಕೆ ದೂಡುವ ಹುನ್ನಾರಗಳು ನಡೆದವು. ಅಂತೂ ಇಂತೂ ಈಗ ನಡೆದ ಚುನಾವಣೆಯಲ್ಲಿ 15 ಸ್ಥಾನದಲ್ಲಿ 13 ಸ್ಥಾನಗಳು ಬ್ರಿಜ್ ಭೂಷಣ್ ಬೆಂಬಲಿಗರ ಪರವಾಗಿಯೇ ಇದೆ. ಇನ್ನು ಈ ಹೋರಾಟದ ಪರ ಸಿಕ್ಕಿದ್ದು 2 ಸ್ಥಾನಗಳು ಮಾತ್ರ. ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲಕ್ಕೆ ಮನ್ನಣೆ. ಇಂತಹ ಸಂಖ್ಯಾಬಲ ಈಗ ಆರೋಪಿ ಸ್ಥಾನದಲ್ಲಿರುವವರಿಗೆ ಸಿಕ್ಕಿದೆ. ಆದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಪ್ರಕರಣದಲ್ಲಿ ನಿಜಕ್ಕೂ ಸೋತಿದ್ದು ಕ್ರೀಡಾ ಸಚಿವಾಲಯ ಹಾಗೂ ಭಾರತ ಒಲಿಂಪಿಕ್ ಸಂಸ್ಥೆ. ದೇಶಕ್ಕೆ ಕೀರ್ತಿ ತಂದ ಕ್ರೀಡಾಪಟುಗಳ ಹಿತ ರಕ್ಷಿಸುವ ಕೆಲಸ ಪ್ರಾಮಾಣಿಕವಾಗಿ ನಡೆಯಲಿಲ್ಲ. ಆದ್ರಿಂದಾಗಿ ಈ ವರ್ಷದ ಜನವರಿಯಿಂದ ಇಲ್ಲಿಯವರೆಗೆ ಈ ಪ್ರಕರಣ ಇನ್ನೂ ಸುದ್ದಿ ಮಾಡ್ತಲೇ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಾನ ಹರಾಜು ಆಗಿದೆ. ಇನ್ನು ಮೋದಿ ಸರ್ಕಾರ ಬ್ರಿಜ್ ಭೂಷಣ್ ಅವರನ್ನ ಉಳಿಸಲು ಪ್ರಯತ್ನ ಪಡ್ತಾನೆ ಇರೋದಂತೂ ನಿಜ. ಇನ್ನೊಂದು ವಿಚಾರ ಏನಂದ್ರೆ, ಬ್ರಿಜ್ ಭೂಷಣ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರು ನೀಡಿದ್ದು 15ರಿಂದ 20 ಕುಸ್ತಿಪಟುಗಳು. ಈಗ ಆ ಕುಸ್ತಿಪಟುಗಳ ಸಂಖ್ಯೆ 7 ಇಳಿಕೆಯಾಗಿದೆ. ಹಿಂಬಾಗಿಲಿನ ರಾಜಕಾರಣದ ಮೂಲಕ ಸಂತ್ರಸ್ತೆಯ ಧ್ವನಿ ಅಡಗಿಸುವ ಹುನ್ನಾರವನ್ನ ನಡೆಸಲಾಗಿದೆ ಎಂದು ಒಲಿಂಪಿಕ್ ಕುಸ್ತಿಪಟು ಬಜರಂಗ್ ಪುನಿಯಾ ಅವರು ಆರೋಪ ಮಾಡಿದ್ದಾರೆ. ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿಯನ್ನ ಸರ್ಕಾರಕ್ಕೆ ಹಿಂತಿರುಗಿಸಿ ಪ್ರತಿಭಟನೆಯನ್ನ ದಾಖಲೆ ಮಾಡಿದ್ದಾರೆ. ಇಂತಹ ಘಟನೆಗಳು ಕ್ರೀಡೆಯಲ್ಲಿ ಬೆಳೆಯುತ್ತಿರುವುದು ಭಾರತದಂತಹ ದೇಶಕ್ಕೆ ಮಾರ್ಗವೇ. ಇತ್ತೀಚಿನ ದಿನಗಳಲ್ಲಿ ಭಾರತ ಕ್ರೀಡಾಪಟುಗಳು ಉತ್ತಮ ಸಾಧನೆಯನ್ನ ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಇಂತಹ ಘಟನೆಗಳು ಒಳ್ಳೆಯದಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮೌನವಾಗಿರೋದು ಸರಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಕ್ರೀಡಾಪಟುಗಳನ್ನ ಗೆದ್ದಾಗ ಕರೆದು ಔತಣ ಕೂಟವನ್ನ ಮಾಡಿಸುವ ಮೋದಿಯವರು ಈ ವಿಚಾರದಲ್ಲಿ ಜಾಣ ಮೌನವನ್ನ ತಾಳಿದ್ದಾದ್ರೂ ಯಾಕೆ? ಅದು ಎಲ್ಲರನ್ನ ಕೆರಳಿಸುವಂತೆ ಮಾಡ್ತಾ ಇದೆ. ಗೆದ್ದಾಗ ಸಂಭ್ರಮಿಸುವ ಮೋದಿಯವರು ಯಾಕೆ ಇಂತಹ
ಸಂದರ್ಭದಲ್ಲಿ ಮಾತನಾಡ್ತಾ ಇಲ್ಲ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ವಿಚಾರವನ್ನ ಕಡೆಗಣಿಸುತ್ತಿದ್ದು, ಇದು ಮೋದಿಯವರಿಗೆ ಮುಂದೆ ದೊಡ್ಡ ಹೊಡೆತ ಆಗುವ ಸಾಧ್ಯತೆ ಇದೆ ಎಂದು ರಾಜಕೀಯ ತಜ್ಞರು ಹೇಳ್ತಿದ್ದಾರೆ. ಒಬ್ಬ ಕ್ರೀಡಾಪಟು ಅಂದರೆ ಅವರಿಗೆ ಎಷ್ಟು ಅಭಿಮಾನಿಗಳು ಇರ್ತಾರೆ ಅಲ್ವಾ? ಅದೇನಾದ್ರೂ ಆಗ್ಲಿ ಸ್ನೇಹಿತರೆ, ಮೋದಿಯವರ ಜಾಣ ಮೌನವಂತೂ ಮುಂದಿನ ಲೋಕಸಭೆಯ ಮೇಲೆ ಪ್ರಭಾವ ಬೀರೋದಂತೂ ಪಕ್ಕಾ ಆಗಿದೆ.